ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ್ಗ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಸ್ಟ್ರೈಟ್ ಅವೇ. ಒಂದು ಬೆಂಕಿ ಸಾಲಿಡ್ ಅಪ್ಡೇಟ್ ಇದೆ, ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡೋಣ ಮರಿಬೇಡಿ. ಮೊದಲನೇ ಅಪ್ಡೇಟು, ನಮ್ಮ ಗಂಭೀರಣ್ಣ ಕೋಚ್ ಆಗ್ತಾರೆ, ಅದಾಗ್ತಾರೆ ಅಂತೆಲ್ಲ ಇವಾಗ ನ್ಯೂಸ್ಗಳು ಸ್ಪ್ರೆಡ್ ಆಗ್ತಾ ಇದ್ದಂಗೆ ಗಂಭೀರಣ್ಣನ ಬಾಯ ಹತ್ರ ಮೈಕ್ ಹೋಗ್ದಂಗೆ ಇರುತ್ತಾ, ಹೋಗಿದೆ ಮೈಕು. ನಿಮ್ಮ ಮತ್ತೆ ವಿರಾಟ್ ಕೊಹ್ಲಿ ಅವರ ರಿಲೇಷನ್ಶಿಪ್ ಹೆಂಗಿದೆ ಅನ್ನೋ ಒಂದು ಕ್ವಶನ್ ಕೇಳಿದ್ರೆ, ಯಾಕಂದ್ರೆ ಇವಾಗ ಕೋಚ್ ಆಗ್ಬಿಡ್ತು ಅಂತಂದ್ರೆ ಇಂಡಿಯನ್ ಟೀಮ್ ಇರಬೇಕಲ್ಲ ಅವರು, ವಿರಾಟ್ ಕೊಹ್ಲಿ ಕೂಡ ಇರ್ತಾರಲ್ಲ, ಸೊ ಈ ಒಂದು ರಿಲೇಷನ್ಶಿಪ್ ಯಾವ ಥರ ಇರುತ್ತೆ ಅನ್ನೋ ಥರ ಒಂದು ಕ್ವಶನ್ ಕೇಳಿದಾಗ ಗಂಭೀರಣ್ಣ ವೈಲೆಂಟ್ ಆಗಿ ಉತ್ತರನ ಕೊಟ್ಟಿದ್ರೆ, ನನ್ನ ಮತ್ತು ವಿರಾಟ್ ಕೊಹ್ಲಿ ಅವರ ಸಂಬಂಧ ಯಾವ ಥರ ಇದೆ, ರಿಲೇಷನ್ಶಿಪ್ ಯಾವ ಥರ ಇದೆ ಅನ್ನೋದು ಕಂಟ್ರಿಗೆ ಬೇಕಾಗಿಲ್ಲ, ಇಂಡಿಯಾ ಗೆಲ್ಲದಷ್ಟೇ ಕಂಟ್ರಿಗೆ ಬೇಕಾಗಿರೋದು ಅನ್ನೋ ಥರ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ನನಗೆ ಎಷ್ಟು ಯೋಗ್ಯತೆ ಅರ್ಹತೆ ಇದೆಯೋ ವಿರಾಟ್ ಕೊಹ್ಲಿಗೂ ಅಷ್ಟೇ ಯೋಗ್ಯತೆ ಅರ್ಹತೆ ಇದೆ ಇಂಡಿಯಾನ ಗೆಲ್ಸೋದಕ್ಕೆ. ಇಲ್ಲಿ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡಿ, ರಿಲೇಷನ್ಶಿಪ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಕಂಟ್ರಿಗೇನು ಬೇಕಾಗಿಲ್ಲ, ನಾನು ಮಸಾಲ ಕೊಡೋದಕ್ಕೆ ರೆಡಿ ಇಲ್ಲ, ನಂದು ವಿರಾಟ್ ಕೊಹ್ಲಿದು ಮಸಾಲ ನಿಮಗೆ ಏನಕ್ಕೆ ಅಂತ ಮೀಡಿಯಾಗೇ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಇವರಿಬ್ಬರ ರಿಲೇಷನ್ ಏನೋ ಒಂಥರ ಚೆನ್ನಾಗಿದೆ, ಬಟ್ ಮಸಾಲ ಕೊಡೋದಕ್ಕೆ ಅವ್ರು ರೆಡಿ ಆಗಿಲ್ಲ. ಒಟ್ಟಲ್ಲಿ ಏನು ಪರ್ಫೆಕ್ಟಾಗಿ ಏನು ಆಲ್ ರೈಟ್ 100% ಆಲ್ ರೈಟ್ ಏನಿಲ್ಲ ರಿಲೇಷನು, ಬಟ್ ಆದರೂ ಮಸಾಲ ಕೊಡೋಕೆ ಇಬ್ಬರು ಕೂಡ ರೆಡಿ ಇಲ್ಲ. ಇದನ್ನು ವಿರಾಟ್ ಕೊಹ್ಲಿ ಕೂಡ ಹೇಳಿದರೆ, ಗೌತಮ್ ಗಂಭೀರ್ ಕೂಡ ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಕೂಡ ಇದೇ ಡೈಲಾಗ್ ಕೊಟ್ಟಿದ್ರು, ಮಸಾಲ ಕೊಡೋಕೆ ರೆಡಿ ಇಲ್ಲ ಅಂತ. ಇವ್ರು ಇವಾಗ ಮಸಾಲ ಕೊಡೋಕೆ ರೆಡಿ ಇಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ಬಿಟ್ಟು ಹೋದ ವರ್ಷ ಮಾಡ್ದಂಗೆ ಈ ವರ್ಷನೂ ಕೂಡ IPL ಅಲ್ಲಿ ಪ್ಲೇ ಆಫ್ಸಲ್ಲಿ ಡಾಟ್ ಬಾಲ್, ಪ್ರತಿಯೊಂದು ಡಾಟ್ ಬಾಲ್ಗೆ 5 ಮರಗಳನ್ನ ನೆಡ್ತೀವಿ, ಅಂದರೆ ಗಿಡಗಳನ್ನ ನೆಡ್ತೀವಿ ಅಂತ BCCI ಒಂದು ಹೊಸ ಇದನ್ನ ತೊಗೊಂಡ್ಬಂದಿದೆ. ಸೊ ಅದರಲ್ಲಿ ಈ ಸಲ ಡಾಟ್ ಬಾಲ್ ಆಗಿದ್ದು ಪ್ಲೇ ಆಫ್ಸಲ್ಲಿ 323 ಡಾಟ್ ಬಾಲ್ಸ್ ಆಗಿತ್ತು. ಅದಕ್ಕೆ 1,61,500 ಮರಗಳನ್ನು BCCI ಇವಾಗ ನೆಟ್ಟಿದಾರಂತ ಆಲ್ರೆಡಿ. ಅದು ಎಲ್ಲಿ ನೆಟ್ಟಿದ್ದಾರೆ, ಹೆಂಗೆ ನೆಟ್ಟಿದ್ದಾರೆ, ಸೊ ಇದಕ್ಕಂತೂ ಪ್ರೂಫ್ ಅಂತೂ ಇಲ್ಲ ನಮ್ಮ ಹತ್ರ. ಒಟ್ಟಿನಲ್ಲಿ ಇವಾಗ ಬರ್ತಿರೋಂಥ ಅಪ್ಡೇಟು ನೆಟ್ಬಿಟ್ರಂತ ಆಗಲೇ 1,61,500 ಮರಗಳನ್ನ ಇಟ್ಬಿಟ್ಟಿದ್ದಾರೆ ಅಂತ ಅಪ್ಡೇಟ್ ಬರ್ದಿದೆ. ನಮಗಂತೂ ತೋರಿಸಿಲ್ಲ BCCI, ಇದನ್ನೇನು ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ಮಾಡ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ನೆಟ್ಟಿದ್ದಾರೆ ಇಷ್ಟನ್ನ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಜನಗಳಿಗೆ ಒಂದು ಸ್ವಲ್ಪ ರೊಚ್ಚಿಗೆ ಎಬ್ಬಿಸ್ತಾ ಇದೆ, ನೀವು ಮರಗಳನ್ನ ನೆಡಿ ಅಂತ. ಸೊ ಇದು ಖುಷಿ ಪಡಬೇಕಷ್ಟೇ. ಅಪ್ಡೇಟ್ ಬತ್ರಿ, ಮೊಹಮ್ಮದ್ ಕೈಫ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, ಇದು ಲಾಸ್ಟ್ ಚಾನ್ಸು, ಒಂದು ಲಾಸ್ಟ್ ಡ್ಯಾನ್ಸ್ ಇದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ. ಇಲ್ಲಿ ಟ್ರೋಫಿ ಗೆಲ್ಲೇಬೇಕು ಈ T20 ವರ್ಲ್ಡ್ ಕಪ್ಪಲ್ಲಿ, ಇಲ್ಲ ಅಂತಂದರೆ ಅವ್ರು ಆಡೋದು ಒಂಥರ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅಂದರೆ ಅವ್ರೇನು ಹೇಳ್ತಿದ್ದಾರೆ ಅಂದರೆ ರಿಟೈರ್ಮೆಂಟ್ ಆಗಬಹುದು ಅನ್ನೋ ಥರ ಯೋಚನೆ ಮಾಡ್ಬಿಟ್ಟು ಹೇಳ್ತಿದ್ದಾರೆ ಅಂತ ಕಾಣಿಸುತ್ತೆ. ಬಟ್ ರೋಹಿತ್ ಶರ್ಮಾ ಅವ್ರಿಗೆ ಎಂಡ್ ಆಗ್ಬೋದು ಕೆರಿಯರ್, ಗೊತ್ತಿಲ್ಲ ಎಂಡ್ ಆಗುತ್ತೋ ಎಂಡ್ ಆಗೋದಿಲ್ವೋ ಅಂತ. ಅವರು ಹೇಳಿರೋದೆಲ್ಲ ನೋಡ್ತವನೆ ಇನ್ನೂ ಒಂದು ODI ವರ್ಲ್ಡ್ ಕಪ್ ಆಡೋ ಒಂದು ಇಂಟೆನ್ಷನಲ್ಲಿ ಇತ್ತು ರೋಹಿತ್ ಶರ್ಮಾ ಅವ್ರದ್ದು ಕೂಡ. ಬಟ್ ವಿರಾಟ್ ಕೊಹ್ಲಿ ಇನ್ನೂ ಲಾಂಗ್ ಕೆರಿಯರ್ ಇದೆ, ಇವರು ಇನ್ನೂ ಒಂದು 5-6 ವರ್ಷ ಅಂತೂ ಅಲಚ್ಚಾಗಿ ಆಡ್ತಾರೆ, ಏನು ಡೌಟ್ ಇಲ್ಲ. ಬಟ್ ಇವ್ರು ಏನಕ್ಕೆ ಲಾಸ್ಟ್ ಆಗ್ಬೋದು ಅಂತ ಹೇಳಿದ್ರೆ ಅಂತ ನನಗಂತೂ ಗೊತ್ತಿಲ್ಲ. ಅದೇ ರೋಹಿತ್ ಶರ್ಮಾ ಅವ್ರದ್ದು ಬಹುಶಃ T20 ಲಾಸ್ಟ್ ಆದರೂ ಆಗ್ಬೋದು. ಸೊ ಅದನ್ನು ಇಟ್ಕೊಂಡು ಹೇಳಿದ್ರೆ ಅಂತ ಕಾಣಿಸುತ್ತೆ, ಅಥವಾ ಇವರಿಬ್ಬರ ಪಾರ್ಟ್ನರ್ಶಿಪ್ಪಲ್ಲಿ ಟ್ರೋಫಿ ಹೊಡೆಯೋದಿದೆಯಲ್ಲ, ಸೊ ಇದು ಕಷ್ಟ ಆಗ್ಬೋದು ಅನ್ನೋ ಥರ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಇವರಿಬ್ಬರು ಇರೋಂಥ ಟೀಮು ಟ್ರೋಫಿ ಹೊಡೆಯೋದು ಕಷ್ಟ ಅನ್ನೋ ಥರ. ಸೊ ಬಹುಶಃ ಅದೇ ಇರ್ಬೋದು ಅಂತ ಕಾಣಿಸುತ್ತೆ. ಯಾಕಂದರೆ ಅಹಮದಾಬಾದಲ್ಲಿ ಲಾಸ್ಟ್ ಇಯರು ಏನಾಯಿತು ಅದು ಸಿಕ್ಕಾಪಟ್ಟೆ ಎಲ್ಲರಿಗೂ ಹಾರ್ಟ್ ಬ್ರೋಕ್ ಆಯಿತು ಅನ್ನೋ ಥರ ಹೇಳಿದ್ದಾರೆ. ಸೊ ನೋಡೋಣ ಈ ಸಲ ಯಾರು ಗೆಲ್ತಾರೆ ಅಂತ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಇರುವಂಥ ಟೀಮು. ಅಪ್ಡೇಟ್ ನಂಬರ್ 4, ಆಕಾಶ್ ಚೋಪ್ರಾ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, RCB ರಿಟೆನ್ಷನ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರು ನಂಬರ್ 1 ಸ್ಲಾಟಲ್ಲಿ ರಿಟೈನ್ ಆಗ್ತಾರೆ. ನಾನು ಹೋಪ್ ಮಾಡ್ತಾ ಇದ್ದೀನಿ ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ಸಿಗೆ ಬರ್ತಾರೆ. ಇಲ್ಲಿ ಫ್ಯಾಫ್ ಡು ಪ್ಲೆಸಿಸ್ ಅವ್ರನ್ನ ರಿಟೈನ್ ಮಾಡೋದು ಒಂಥರ ಕಷ್ಟ ಕಾಣಿಸ್ತಾ ಇದೆ RCB. ಇಲ್ಲಿ ಕ್ಯಾಪ್ಟನ್ಗೆ ಹುಡುಕಾಟ ನಡೆಸ್ತಾರೆ RCB. ಸೊ ಆದ್ದರಿಂದ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ಸಿನ ಮುಂದುವರಿಸಬಹುದು, ಮತ್ತೆ ಕಮ್ ಬ್ಯಾಕ್ ಮಾಡಬಹುದು ಕ್ಯಾಪ್ಟನ್ಸಿಗೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ಇಂದ ಅವರು 1 ವರ್ಷಕ್ಕೆ ರಿಟರ್ನ್ ಆಗೋದಿಲ್ಲ, ಆದರೆ 3 ವರ್ಷ ಕಂಪ್ಲೀಟ್ ಆಗಿ ರಿಟರ್ನ್ ಆಗ್ತಾರೆ. 3 ವರ್ಷ ಅಂತಲೂ ಹೇಳೋಕ್ಕಾಗಲ್ಲ, ಅವ್ರ ಕೆರಿಯರ್ ಎಂಡ್ ಆಗೋವರೆಗೂ ಅವ್ರು RCBಲಿನೇ ರಿಟೈನ್ ಆಗೋದು. ಸೊ ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಸೊ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರಂತ ವಿರಾಟ್ ಕೊಹ್ಲಿನ ನೆಕ್ಸ್ಟ್ ಇಯರು ಕ್ಯಾಪ್ಟನ್ ಆಗಿ RCBಗೆ. ಸೊ ಕಾದು ನೋಡೋಣ, ಇನ್ನು ಸಿಕ್ಕಾಪಟ್ಟೆ ಟೈಮ್ ಇದೆ, ಬೇಜಾನ್ ಟೈಮ್ ಇದೆ. ಇವಾಗಿನ IPL ಮುಗಿದಿದೆ, ಇವರು ಆಲ್ರೆಡಿ ಅವರ ಪ್ರೆಡಿಕ್ಷನ್ ಹೇಳ್ಬಿಟ್ಟಿದ್ರು ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಸೀಸನ್ಗೆ ಕ್ಯಾಪ್ಟನ್ ಆಗ್ಬೋದು RCBಗೆ ಅಂತ. ಅಪ್ಡೇಟ್ ನಂಬರ್ 5, ಮೈಕಲ್ ಕ್ಲಾರ್ಕ್ ಮಾಜಿ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಹೇಳ್ತಾರೆ, ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಹೇಳ್ತಾರೆ, ಆಸ್ಟ್ರೇಲಿಯಾಗೆ ಮೈನ್ ಥ್ರೆಟ್ ಯಾರು ಅಂತಂದರೆ ವರ್ಲ್ಡ್ ಕಪ್ಪಲ್ಲಿ ಅದು ಇಂಡಿಯಾ, ಬೇರೆ ಯಾರು ಅಲ್ಲ ಅಂತ ಹೇಳ್ತಾರೆ. ಈ ಕಡೆ ಪ್ಯಾಟ್ ಕಮಿನ್ಸ್ ನೋಡ್ತು ಅಂತಂದರೆ ನಮ್ಮಷ್ಟು ಬಲಿಷ್ಠವಾಗಿರೋರು ಯಾರು ಇಲ್ಲ ಅಂತ ಹೇಳ್ತಾರೆ. ನಾವು ಫೈನಲ್ಗೆ ಹೋಗ್ತೀವಿ, ನಾವು ಗೆಲ್ತೀವಿ, ಯಾರು ಕೂಡ ಅಂದರೆ ಫೈನಲಲ್ಲಿ ಯಾವ ಟೀಮ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದರೆ ಓನ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಬೇರೆ ಯಾರಿರ್ತಾರೋ ನಾವು ಬಾದರ್ ಮಾಡೋದಿಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್, ಬೆಂಕಿ ಸ್ಟೇಟ್ಮೆಂಟ್ನ ಪ್ಯಾಟ್ ಕಮಿನ್ಸ್ ಅವರು ಕೊಡ್ತಾರೆ. ಸೊ ಈ ಕಡೆ ನೋಡ್ತಂದ್ರೆ ಮಾಜಿ ಆಸ್ಟ್ರೇಲಿಯನ್ ಕ್ಯಾಪ್ಟನು ಇಂಡಿಯಾನೇ ಟಕ್ಕರ್ ಕೊಡುತ್ತೆ ಆಸ್ಟ್ರೇಲಿಯಾಗೆ ಅಂತ ಹೇಳ್ತಾರೆ. ಸೊ ಒಂದು ಅರ್ಥ ಆಗೋದಿಲ್ಲ ನಮಗೆ. ಈ ಕಡೆ ಹೌದು ಅವರ ಟೀಮ್ನ ಅವ್ರು ಸಪೋರ್ಟ್ ಮಾಡ್ಕೊಳ್ಳೇಬೇಕು. ಪ್ಯಾಟ್ ಕಮಿನ್ಸ್ ಅವರು ಒಂಥರ ಬೆಂಕಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಫೇಮಸ್ ಆಗಿಬಿಟ್ಟಿದ್ರೆ ಈ ನಡುವೆ. IPLಗಿನ ಮುಂಚೆ ಅಂದರೆ IPL ಫೈನಲ್ಗಿನ ಮುಂಚೆನೂ ಬೆಂಕಿ ಸ್ಟೇಟ್ಮೆಂಟೇ ಕೊಟ್ಟಿದ್ರು. ಬಟ್ IPL ಫೈನಲ್ ಏನಾಯಿತು ಅಂತ ಗೊತ್ತಿರೋದೇ. ಎವ್ರಿ ಡೇ ಇಸ್ ನಾಟ್ ಎ ಸಂಡೇ. ಹೌದು ವರ್ಲ್ಡ್ ಕಪ್ನ ಗೆದ್ದಿರ್ಬೋದು,
ಜೊತೆಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಗೆದ್ದಿರ್ಬೋದು, ಈ ಕಡೆ ಫೈನಲ್ಸ್ಗೂ ಬಂದಿರ್ಬೋದು. ಬಟ್ ಈ ಸಲ ಅದೇನಾಗುತ್ತೆ ಗೊತ್ತಿಲ್ಲ. ಎನಿವೇ ಅವ್ರ ಕ್ಯಾಪ್ಟನ್ಸಿಲಿ ಏನು ಹೋಗ್ತಾ ಇಲ್ವಲ್ಲ, ಕಾದ್ ನೋಡೋಣ ಏನಾಗುತ್ತೆ ಆಸ್ಟ್ರೇಲಿಯಾ ಅವರ ಗತಿ ಅಂತ. ಈ T20 ವರ್ಲ್ಡ್ ಕಪ್ ಲಾಸ್ಟ್ ಟೈಮ್ ಮುಖ ಮುಚ್ಕೊಂಡು ಹೊರಟೋಗ್ಬಿಟ್ಟಿದ್ರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.